Hello my dear students. Today in this class we discuss about the basic concepts of OOPs. Basic concepts of OOPs or characteristics of object oriented programming. Both are same. So in that we have to discuss the characteristics like object, class, data abstraction, data encapsulation, inheritance, overloading, polymorphism, dynamic binding, message passing. These all are the characteristics of object-oriented programming or basic concepts of OOPs. So in that, first we have to know about the what is object. An object is a collection of data member and associated member function. So ಏನಪ್ಪ ಅಂತಂದ್ರೆ ಆಬ್ಜೆಕ್ಟ್ ಅಂತ ಬಂದ್ರಿತ್ತಂದ್ರೆ ಕಲೆಕ್ಷನ್ ಆಫ್ ಡಾಟಾ ಮೆಂಬರ್ಸ್ ಮತ್ತು ಏನಪ್ಪ ಅಂತಂದ್ರೆ ಮೆಂಬರ್ ಫಂಕ್ಷನ್ಸ್ ಇರ್ತವೆ. ದಿಸ್ ಇಟ್ ಈಸ್ ದ ಕಾಂಬಿನೇಷನ್ಸ್ ಆಫ್ ಡಾಟಾ ಮೆಂಬರ್ ಆ್ಯಂಡ್ ಮೆಂಬರ್ ಫಂಕ್ಷನ್ ಇರ್ತೈತಿ. ಅದಕ್ಕೆ ಏನಪ್ಪ ಅಂದ್ರೆ ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ಆ್ಯಂಡ್ ಆಬ್ಜೆಕ್ಟ್ ಈಸ್ ಎ ಕಲೆಕ್ಷನ್ ಆಫ್ ಡಾಟಾ ಮೆಂಬರ್ ಆ್ಯಂಡ್ ಅಸೋಸಿಯೇಟೆಡ್ ಮೆಂಬರ್ ಫಂಕ್ಷನ್ಸ್. So each object is identified by a unique name. ಯಾವಾಗ ಬೇಕಪ್ಪ ಅಂದ್ರೆ ಆಬ್ಜೆಕ್ಟ್ಗೆ ಒಂದು ಯುನಿಕ್ ನೇಮ್ ಇರ್ತೈತೆ. ಅಂದ್ರೆ ಸೇಮ್ ಇರುವಂಗಿಲ್ಲ. ಫಾರ್ ಎಕ್ಸಾಂಪಲ್ ಎ ಅಂತ ಕೊಟ್ಟಿರ್ತಾನೆ, ಮತ್ತೊಂದು ಆಬ್ಜೆಕ್ಟ್ ಏನಪ್ಪ ಅಂದ್ರೆ ಎ ಅಂತ ಇರೋಂಗಿಲ್ಲ. ಬೋತ್ ಆಲ್ ದ ಆಬ್ಜೆಕ್ಟ್ಸ್ ಆರ್ ಹ್ಯಾವಿಂಗ್ ದ ಡಿಫರೆಂಟ್ ನೇಮ್ಸ್ ಇರಬೇಕಲ್ಲಿ. ಅದಕ್ಕೆ ಏನಪ್ಪ ಅಂತ ನಾವು ಕರಿತೀವಿ ಈಚ್ ಆಬ್ಜೆಕ್ಟ್ ಈಸ್ ಐಡೆಂಟಿಫೈಡ್ ಬೈ ಎ ಯುನಿಕ್ ನೇಮ್ ಅಂತ ನಾವು ಕರಿತೀವಿ. So next ಏನಪ್ಪ ಅಂತಂದ್ರೆ every object must be a member of a particular class. So objectಗಿಂತನೂ ಫಸ್ಟ್ ಏನಪ್ಪ ಅಂದ್ರೆ ಫಸ್ಟ್ we have to create the class. Once you have to create the class, then you have to create any number of objects. ಅಂದ್ರೆ ಒಂದ್ಸಲ ನೀವು ಕ್ಲಾಸ್ ಅನ್ನೋದನ್ನ ಕ್ರಿಯೇಟ್ ಮಾಡಿದ್ರೆ ಅದ್ರಾಗ ಆ ಕ್ಲಾಸ್ದಿಂದ ಏನಪ್ಪ ಅಂದ್ರೆ ಎಷ್ಟು ಬೇಕಾದಷ್ಟು ಆಬ್ಜೆಕ್ಟ್ಸ್ ಏನಪ್ಪ ಅಂತ ನಾವು ಕ್ರಿಯೇಟ್ ಮಾಡೋಕ್ಕೆ ಬರ್ತೈತಿ. ಅದಕ್ಕೆ ಏನಪ್ಪ ಅಂದ್ರೆ every object must be a member of particular class. ಆಬ್ಜೆಕ್ಟ್ ಇದೆ ಏನಪ್ಪ ಅಂದ್ರೆ ಯಾವಾಗ ಒಂದು ಪರ್ಟಿಕ್ಯುಲರ್ ಕ್ಲಾಸ್ ಏನಪ್ಪ ಅಂದ್ರೆ ಮೆಂಬರ್ ಇರ್ತೈತಿ ಅಂತ ತಂದಂಗೆ. ಆಬ್ಜೆಕ್ಟ್ ಟೇಕ್ಸ್ ಅ ಸ್ಪೇಸ್ ಇನ್ ಅ ಮೆಮ್ರಿ ಆ್ಯಂಡ್ ಹ್ಯಾವ್ ಅಡ್ರೆಸ್ ಅಸೋಸಿಯೇಟೆಡ್ ದೆಮ್. ಸೊ ಏನಪ್ಪ ಅಂದ್ರೆ ನೀವು ಆಬ್ಜೆಕ್ಟ್ ಇದಾಗತ್ತಂದ್ರೆ ಇಟ್ ಈಸ್ ದ ಕಲೆಕ್ಷನ್ ಆಫ್ ಡಾಟಾ ಮೆಂಬರ್ ಆ್ಯಂಡ್ ಅಸೋಸಿಯೇಟೆಡ್ ಮೆಂಬರ್ ಫಂಕ್ಷನ್ಸ್ ಇರ್ತವೆ. ಅಲ್ಲಿ ಡಾಟಾ ಮೆಂಬರ್ಸ್ ಏನು ತಗೋತೀರಿ ಅವತ್ತು ಏನಪ್ಪ ನಾವು ಡಿಫೈನ್ ಮಾಡ್ತೀವಿ. ಅವಾಗ ಏನು ಬಂದ್ರೆ ಯಾವುದೂ memory space allocated ಇರಂಗಿಲ್ಲ. When we are created the object is given the memory space for all the data members. Object interact each other by sending messages. ಸೊ ಹಿಂಗಂದ್ರೆ ಏನಪ್ಪ ಅಂತಂದ್ರಲ್ಲಿ ಯಾವಾಗ ಭೀ ಒಂದು ಅಂದ್ರೆ ಫಂಕ್ಷನ್ ಕಾಲ್ ಮಾಡಬೇಕಿತ್ತು ನಾವೇನು ಮಾಡ್ತೀವಿ ಯೂಸಿಂಗ್ ದ ಆಬ್ಜೆಕ್ಟ್ ವಿ ಕ್ಯಾನ್ ಕಾಲ್. ಅದಕ್ಕೆ ಏನಪ್ಪ ಅಂದ್ರೆ ಸೆಂಡಿಂಗ್ ಮೆಸೇಜಸ್ ಅಂತ ಕಲಿತೀವಿ. ಸೊ ಅಲ್ಲಿ ನೀವು ಲಾಸ್ಟ್ ಕಲಿತಿರಲಿಲ್ಲ 9.8 ನೋಡಿ ಮೆಸೇಜ್ ಪಾಸಿಂಗ್ ಅಥವಾ ಏನಪ್ಪ ಅಂದ್ರೆ ಇನ್ ಡೀಟೇಲಾಗಿ ನಿಮಗಲ್ಲಿ ಗೊತ್ತಾಗ್ತೈತಿ. ಸೊ ಅಲ್ಲಿ ಎಕ್ಸಾಂಪಲ್ ಬಂದ್ರಿ ಅಂತಂದ್ರೆ ಆ್ಯಪಲ್, ಆರೆಂಜ್, ಮ್ಯಾಂಗೋ ಆರ್ ದಿ ಆಬ್ಜೆಕ್ಟ್ ಆಫ್ ದ ಕ್ಲಾಸ್ ಫ್ರೂಟ್. ಸೊ ಫ್ರೂಟ್ ಅಂತ ನೀವು ಕ್ಲಾಸ್ ತೊಗೊಂಡ್ರಿ ಅಂತಂದ್ರೆ ಅದ್ರ ಆಬ್ಜೆಕ್ಟ್ಸ್ ಯಾವ ಇರ್ತವೆ ಅಂದ್ರೆ ಆ್ಯಪಲ್ ಇರ್ತೈತಿ, ಆರೆಂಜ್ ಇರ್ತೈತಿ, ಮ್ಯಾಂಗೋ ಇರ್ತೈತಿ ಆ್ಯಂಡ್ ಸೋ ಆನ್ಸ್ ಇರ್ತವೆ. ಸಿಮಿಲರ್ಲಿ ಸೆಕೆಂಡ್ ಎಕ್ಸಾಂಪಲ್ ಬಂದ್ರಿ ಅಂದರೆ ಕ್ಲಾಸ್ ಆಬ್ಜೆಕ್ಟ್ ಸ್ಟೂಡೆಂಟ್. ಸೊ ನೀವು ಆಬ್ಜೆಕ್ಟ್ ಸ್ಟೂಡೆಂಟ್ ಅಂತ ತೊಗೊಂಡ್ರಿ ಅಂತಂದ್ರೆ ಇಲ್ಲಿ ನೋಡಿರಿ ಟೇಬಲ್ ಐತಿ. ಡಾಟಾ ಮೆಂಬರ್ ಮತ್ತು ಮೆಂಬರ್ ಫಂಕ್ಷನ್ ಇರ್ತವೆ. ಸ್ಟೂಡೆಂಟ್ದು ಡಾಟಾ ಮೆಂಬರ್ ಆ್ಯಂಡ್ ಮೆಂಬರ್ ಫಂಕ್ಷನ್ಸ್ ಯಾವಪ್ಪ ಅಂತ ಬಂದ್ರಿ ಅಂತಂದ್ರೆ ದ ಡಾಟಾ ಮೆಂಬರ್ಸ್ ಆರ್ ರಿಜಿಸ್ಟರ್ ನಂಬರ್, ನೇಮ್, ಅಡ್ರೆಸ್. ದೀಸ್ ಆಲ್ ಆರ್ ದಿ ಡಾಟಾ ಮೆಂಬರ್. ಆ್ಯಂಡ್ ಮೆಂಬರ್ ಫಂಕ್ಷನ್ಸ್ ಆರ್ ದಿ ಗೆಟ್ ಡಾಟಾ, ಪುಟ್ ಡಾಟಾ, total marks, percentage, and these all are the member function. So next second one, class. Class at bandri tandra class is the way of grouping the objects having the similar characteristics. Ilenpa class at battandra way of grouping the object at kiritu all the objects hangirtandra similar characteristics irtavu. Once a class is defined, any number of objects of that class are created. ಒಂದು ಫಸ್ಟ್ ಏನಪ್ಪ ನಾವು ಕ್ಲಾಸ್ನ ಕ್ರಿಯೇಟ್ ಮಾಡಬೇಕು ಅವ್ರು ಡಿಫೈನ್ ಮಾಡಬೇಕು. ನೀವು ಒಂದ್ಸಲ ಕ್ಲಾಸ್ನ ಡಿಫೈನ್ ಮಾಡಿ ಅಂದ್ರೆ ಆ ಕ್ಲಾಸ್ದಿಂದ ಎನಿ ನಂಬರ್ ಆಫ್ ಆಬ್ಜೆಕ್ಟ್ಸ್ನ ಏನಪ್ಪ ಅಂದ್ರೆ ನಾವು ಕ್ರಿಯೇಟ್ ಮಾಡೋಕೆ ಬರ್ತೈತಿ. ಕ್ಲಾಸ್ ಈಸ್ ದ ಯೂಸರ್ ಡಿಫೈನ್ಡ್ ಡಾಟಾ ಟೈಪ್. ಕ್ಲಾಸ್ ಯಾವಾಗ ಏನಪ್ಪ ಅಂದ್ರೆ ಯೂಸರ್ ಡಿಫೈನ್ಡ್ ಡಾಟಾ ಟೈಪ್ ಇರ್ತೈತಿ. ಸೊ ಆಲ್ರೆಡಿ ಏನಪ್ಪ ಅಂದ್ರೆ ವಿ ಆರ್ ಡಿಸ್ಕಸ್ಡ್ ಇನ್ ದಿಸ್ ಇನ್ ಲಾಸ್ಟ್ ಇಯರ್ PUC ಫಸ್ಟ್ ಇಯರ್ ಡಾಟಾ ಟೈಪ್ಸ್ ಅಂತ ಬರ್ತಾವಲ್ಲಿ. ಟೈಪ್ಸ್ ಆಫ್ ಡಾಟಾ ಟೈಪ್ಸ್ ಬರ್ತೈತಿ. ಆ ಥರ ಏನಪ್ಪ ಅಂದ್ರೆ basic data types, derived data types and user defined data types ಅಂತ ಬರ್ತೈತಿ. ಯೂಸರ್ ಡಿಫೈನ್ಡ್ ಡಾಟಾ ಟೈಪ್ಸ್ ಬಂದ್ರಿ ಅಂತಂದ್ರಲ್ಲಿ
ಸ್ಟ್ರಕ್ಚರ್ ಯೂನಿಯನ್ ಕ್ಲಾಸ್ ಅಂತ ಬರ್ತವೆ. ಸೊ ಕ್ಲಾಸ್ ಇಸ್ ದ ಯೂಸರ್ ಡಿಫೈನ್ಡ್ ಡಾಟಾ ಟೈಪ್. A class can hold both data and member function together under single name. Class ಏನಪ್ಪ ಅಂದ್ರೆ ಆಲ್ರೆಡಿ ಇದು ಮ್ಯಾಲೆ ನೋಡಿದ್ವಿ ನೋಡಿ. ಏನಪ್ಪ ಅಂದ್ರೆ ಕ್ಲಾಸ್ ಇಸ್ ದ ವೇ ಆಫ್ ಗ್ರೂಪಿಂಗ್ ದ ಆಬ್ಜೆಕ್ಟ್ಸ್ ಹ್ಯಾವಿಂಗ್ ದ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್. ಇದು ಬರೆದ್ರೆ ನಡೀತೈತಿ. ಇಲ್ಲಾಗಿತ್ತು ಅಂತಂದ್ರೆ ಎ ಕ್ಲಾಸ್ ಕ್ಯಾನ್ ಹೋಲ್ಡ್ ಬೋತ್ ದ ಡಾಟಾ ಆ್ಯಂಡ್ ಫಂಕ್ಷನ್ ಟುಗೆದರ್ ಅಂಡರ್ ಸಿಂಗಲ್ ನೇಮ್ ಅಂತ ಬರೆದ್ರು ನಡೀತೈತಿ. ಸೊ ನೆಕ್ಸ್ಟ್ ಬಂದಿರ್ತಂದ್ರೆ ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ರಲ್ಲಿ. ಎಕ್ಸಾಂಪಲ್ಸ್ ಏನಪ್ಪ ಅಂತಂದ್ರೆ ಕ್ಲಾಸ್ ಕಾಲೇಜ್ ಅನ್ನೋದು ಏನಪ್ಪ ಅಂದ್ರೆ ಒಂದು ಕ್ಲಾಸ್. ಇಟ್ ಕನ್ಸಿಸ್ಟ್ಸ್ ಆಫ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆಬ್ಜೆಕ್ಟ್. ಕಾಲೇಜ್ ಅಂತ ನೀವು ಕ್ಲಾಸ್ ಡಿಫೈನ್ ಮಾಡಿರತ್ತಂದ್ರೆ ಅದ್ರ ಏನಂದ್ರೆ ಸ್ಟೂಡೆಂಟ್ ಅಂತ ನಂಬರ್ ಆಫ್ ಆಬ್ಜೆಕ್ಟ್ಸ್ ಏನಪ್ಪ ಅಂದ್ರೆ ನಾವು ಕ್ರಿಯೇಟ್ ಮಾಡ್ಕೊಳ್ಳೋ ಬರ್ತೈತಿ. ಎ ಸ್ಟೂಡೆಂಟ್ ಆಬ್ಜೆಕ್ಟ್ ಹ್ಯಾಸ್ ರಿಜಿಸ್ಟರ್ ನಂಬರ್, ನೇಮ್, ಡೇಟ್ ಆಫ್ ಬರ್ತ್, ಮಾರ್ಕ್ಸ್ 1, ಮಾರ್ಕ್ಸ್ 2, ಮಾರ್ಕ್ಸ್ 3, ಮಾರ್ಕ್ಸ್ 4 ಆರ್ ದಿ ಡಾಟಾ. ಇಲ್ಲಿ ಸ್ಟೂಡೆಂಟ್ಸ್ದಾಗ ನೀವು ಬಂದ್ರಿ ಅಂತಂದ್ರೆ ಇಲ್ಲಿ ಡಾಟಾ ಮತ್ತು ಮೆಂಬರ್ ಫಂಕ್ಷನ್ ಅಂತ ಎರಡು ಬರ್ತವೆ. ಅದರ ಡಾಟಾ ಯಾವ್ದು ಇರ್ತೈತಿ ಅಂತಂದ್ರೆ ರಿಜಿಸ್ಟರ್ ನಂಬರ್ ಇರ್ತೈತಿ, ನೇಮ್ ಇರ್ತೈತಿ, ಕ್ಲಾಸ್ ಇರ್ತೈತಿ, ಡೇಟ್ ಆಫ್ ಬರ್ತ್ ಇರ್ತೈತಿ, ನಂಬರ್ ಆಫ್ ಮಾರ್ಕ್ಸ್ ಬರ್ತವೆ. ದೀಸ್ ಆರ್ ದಿ ಡಾಟಾ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ರಿ ಅಂತಂದ್ರೆ ಫಂಕ್ಷನ್ ಟು ಫೈಂಡ್ ಟೋಟಲ್, ಎವರೇಜ್, ಗೆಟ್ ಡಾಟಾ, ಪುಟ್ ಡಾಟಾ, ಪರ್ಸಂಟೇಜ್. ದೀಸ್ ಆಲ್ ಆರ್ ದಿ ಫಂಕ್ಷನ್ಸ್ ಆರ್ ಮೆಂಬರ್ ಫಂಕ್ಷನ್ ಅಂತ ನಾವು ಕರಿತೀವಿ. ಸಿಮಿಲರ್ಲಿ ನೆಕ್ಸ್ಟ್ ಬಂದ್ರಿ ಅಂತಂದ್ರೆ ಡಾಟಾ ಅಬ್ಸ್ಟ್ರಾಕ್ಷನ್. ಸೊ ಇಲ್ಲಿ ಡಾಟಾ ಅಬ್ಸ್ಟ್ರಾಕ್ಷನ್ ಅಂತ ಬಂದ್ರಿ ಅಂತಂದ್ರೆ ಡಾಟಾ ಅಬ್ಸ್ಟ್ರಾಕ್ಷನ್ ಪರ್ಮಿಟ್ಸ್ ದ ಯೂಸರ್ ಟು ಯೂಸ್ ಆ್ಯನ್ ಆಬ್ಜೆಕ್ಟ್ ವಿದೌಟ್ ನೋವಿಂಗ್ ಇಟ್ಸ್ ಇಂಟರ್ನಲ್ ವರ್ಕಿಂಗ್. ಸೊ ಈ ಪಾಯಿಂಟ್ ಬರೆದ್ರು ನಡೀತಿಲ್ಲಾಗಿತ್ತ, ನೆಕ್ಸ್ಟ್ ಪಾಯಿಂಟ್ ಬರೆದ್ರು ನಡೀತಿ. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದ್ರೆ ನೋಡಿ, ಬೋತ್ ಆರ್ ದಿ ಸೇಮ್. ಡಾಟಾ ಅಬ್ಸ್ಟ್ರಾಕ್ಷನ್ ಈಸ್ ದ ಪ್ರೊಸೆಸ್ ಆಫ್ ರೀಪ್ರೆಸೆಂಟಿಂಗ್ ಎಸೆನ್ಷಿಯಲ್ ಫ್ಯೂಚರ್ಸ್ ವಿದೌಟ್ ಇನ್ಕ್ಲೂಡಿಂಗ್ ದ ಬ್ಯಾಕ್ಗ್ರೌಂಡ್ ಡೀಟೇಲ್ಸ್ ಆರ್ ಎಕ್ಸ್ಪ್ಲನೇಷನ್. ಅಂದರೆ ಇಲ್ಲಿ ಏನು ಮಾಡ್ತೈತಿ ಅಂತಂದ್ರೆ ಜಸ್ಟ್ ಏನಪ್ಪ ಅಂದ್ರೆ data abstraction is the process of representing. Only this can represent the essential features without including the background details. Background details ನಲ್ಲ ಏನಪ್ಪ ಅಂದ್ರೆ ಅದ ಇದನ್ನು ಮಾಡೋಂಗಿಲ್ಲ, ಪ್ರೊಸೆಸ್ ಮಾಡೋಂಗಿಲ್ಲ. ಓನ್ಲಿ ಏನಪ್ಪ ಅಂದ್ರೆ ಎಸೆನ್ಷಿಯಲ್ ಫ್ಯೂಚರ್ಸ್ ಏನಿದವು ಅದನ್ನ ಅಷ್ಟೇ ಏನಪ್ಪ ಅಂತಂದ್ರೆ ಅದು ಪ್ರೊಸೆಸ್ ಮಾಡ್ತೈತಿ. ಫಾರ್ ಎಕ್ಸಾಂಪಲ್ ಬೇಕಾಗಿತ್ತು ನಾವು ನೋಡ್ರಿ, ಅರೇ ಅಂತ ಬರ್ತೀವಿ, ಡಿಫೈನ್ ಮಾಡ್ಬೇಕಂತ ನೋಡ್ರಿ. ಅರೇ ಅಂದ್ರೆ ಎ ಇನ್ ಬ್ರಕೆಟ್ 10 ಅಂತ ಬರೆದಿರ್ತೀವಿ ನಾವು. ಬಟ್ ಯೂಸ್ ಮಾಡಬೇಕಿತ್ತಂದ್ರೆ ಅರೇ ನೇಮ್ ಅಷ್ಟೇ ಯೂಸ್ ಮಾಡ್ಕೋತೀವಿ. ಅದು 10 ಐತಿ ಅಥವಾ ಅದು ಐತಿ ಅಂತ ನಾವು ಯೂಸ್ ಮಾಡೋಂಗಿಲ್ಲ, ಅಥವಾ ಇಂಟ್ ಐತಿ, ಕ್ಯಾರ್ ಐತಿ ಅಂತ ನಾವು ತೊಗೊಳಕ್ಕೆ ಹೋಗಿಲ್ಲ. ಡೈರೆಕ್ಟ್ಲಿ ಏನಪ್ಪ ಅಂದ್ರೆ ಎಸೆನ್ಷಿಯಲ್ ಫ್ಯೂಚರ್ಸ್ ಏನೈತಿ ಅದನ್ನಷ್ಟೇ ಏನಪ್ಪ ಅಂದ್ರೆ ಎಕ್ಸೆಸ್ ಮಾಡ್ತಿರ್ತೈತಿ. ಸೊ ನೆಕ್ಸ್ಟ್ ಬಂದ್ರಿ ಅಂತಂದ್ರೆ ಡಾಟಾ ಎನ್ಕ್ಯಾಪ್ಸುಲೇಷನ್ ಅಂತ ಐತಿ. ಡಾಟಾ ಎನ್ಕ್ಯಾಪ್ಸುಲೇಷನ್ ಬಂದ್ರಿ ಅಂತಂದ್ರೆ the combined data and function into a single unit called as class is also known as data encapsulation. ಇಲ್ಲೇನಪ್ಪ ಅಂತಂದ್ರೆ ಕಾಂಬಿನೇಷನ್ಸ್ ಆಫ್ ಡಾಟಾ ಆ್ಯಂಡ್ ಫಂಕ್ಷನ್ ಇಂಟು ಸಿಂಗಲ್ ಯೂನಿಟ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಕ್ಲಾಸ್ ಅಂತ ಕರಿತೀವಿ. ಆ್ಯಸ್ ವೆಲ್ ಆ್ಯಸ್ ಇಟ್ ಈಸ್ ದ ಡಾಟಾ ಎನ್ಕ್ಯಾಪ್ಸುಲೇಷನ್ ಅಂತ ನಾವು ಕರಿತೀವಿ. ಡಾಟಾ ಎನ್ಕ್ಯಾಪ್ಸುಲೇಷನ್ ವಿಲ್ ಪ್ರಿವೆಂಟ್ ಡೈರೆಕ್ಟ್ ಆಕ್ಸೆಸ್ ಟು ಡಾಟಾ. ಸೊ ಇಲ್ಲಿ ಕ್ಲಾಸ್ದಾಗ ಏನು ಡಾಟಾ ಮೆಂಬರ್ಸ್ ಇರ್ತಾವೆ ಅವತ್ತೇನು ಪ್ರಿವೆಂಟ್ ಮಾಡ್ತಿದ್ದೆ, ಡೈರೆಕ್ಟ್ ಆಕ್ಸೆಸ್ ಆಗಬಾರ್ದಂಗೆ ಏನಂದ್ರೆ ಪ್ರಿವೆಂಟ್ ಮಾಡ್ತಿರ್ತೈತಿ. ದ ಡಾಟಾ ಕ್ಯಾನ್ ಬಿ ಎಕ್ಸೆಸ್ಡ್ ಓನ್ಲಿ ಥ್ರೂ ದಿ ಮೆಥಡ್ಸ್ ಆರ್ ಮೆಂಬರ್ ಫಂಕ್ಷನ್ ಪ್ರೆಸೆಂಟ್ ಇನ್ಸೈಡ್ ದ ಕ್ಲಾಸ್. ಸೊ ಫಂಕ್ಷನ್ಸ್ ಇನ್ಸೈಡ್ ದ ಕ್ಲಾಸ್ ಅಂತ ನಾವೇನು ಕರಿತೀವಿ ಅದಕ್ಕೆಲ್ಲ ಏನಂತಂದ್ರೆ ಮೆಂಬರ್ ಫಂಕ್ಷನ್ಸ್ ಅಂತ ನಾವು ಕರಿತೀವಿ. ಅಂದ್ರೆ ಡಾಟಾ ಕ್ಯಾನ್ ಬಿ ಎಕ್ಸೆಸ್ಡ್ ಓನ್ಲಿ ದ ಫಂಕ್ಷನ್ಸ್ ಪ್ರೆಸೆಂಟ್ ಇನ್ಸೈಡ್ ದ ಕ್ಲಾಸ್ ಯಾವ ಇರ್ತೋ ಅದರಿಂದ ಅಷ್ಟೇ ಏನಪ್ಪ ಅಂದ್ರೆ ಎಕ್ಸೆಸ್ ಮಾಡೋಕೆ ಬರ್ತೈತಿ ಅಂತ ತಂಗ. ಸೊ ನೆಕ್ಸ್ಟ್ ಬಂದ್ರಿ ಅಂತಂದ್ರೆ the data cannot be modified by the external non-member function of class. ಅಂದ್ರೇನ ನಾನ್ ಮೆಂಬರ್ ಫಂಕ್ಷನ್ ಯಾವ್ದು ಇರ್ತೈತಿ ಅದರಿಂದ ಏನಪ್ಪ ಅಂದ್ರೆ ಡಾಟಾ ಮೆಂಬರ್ ಡಾಟಾನ ಏನು ಅಂದ್ರೆ ಮಾಡಿಫೈ ಮಾಡೋಕ್ಕೆ ಬರೋಂಗಿಲ್ಲ. ಆರ್ ಡೈರೆಕ್ಟ್ಲಿ ದಟ್ ಕೆನಾಟ್ ಬಿ ಎಕ್ಸೆಸ್ಡ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಬಂದ್ರಿ ಅಂತಂದ್ರೆ ಫಿಫ್ತ್ ಒನ್ ಇನ್ಹೆರಿಟೆನ್ಸ್ ಅಂತ ನಾವು ಕರಿತೀವಿ. ಅಲ್ಲಿ ಇನ್ಹೆರಿಟೆನ್ಸ್ ಬಂದ್ರಿ ಅಂತಂದ್ರೆ the process of forming a new class from existing class is known as inheritance. ಸೊ ಏನಪ್ಪ ಅಂದ್ರೆ ಆಲ್ರೆಡಿ ಒಂದು ಕ್ಲಾಸ್ ಇರ್ತೈತಿ, ಅದರಿಂದ ಮತ್ತೊಂದು ಕ್ಲಾಸನ್ನು ನಾವು ಡಿರೈವ್ ಮಾಡೋದಕ್ಕೆ ಏನು ಕರಿತೀವಿ ಅಂತಂದ್ರೆ ಇನ್ಹೆರಿಟೆನ್ಸ್ ಅಂತ ನಾವು ಕರಿತೀವಿ. ಜಸ್ಟ್ ನೋಡ್ರಿ, ದ ಪ್ರೊಸೆಸ್ ಆಫ್ ಫಾರ್ಮಿಂಗ್ ಎ ನ್ಯೂ ಕ್ಲಾಸ್ ಫ್ರಾಮ್ ಆ್ಯನ್ ಎಕ್ಸಿಸ್ಟಿಂಗ್ ಕ್ಲಾಸ್ ಈಸ್ ನೌನ್ ಆ್ಯಸ್ ಇನ್ಹೆರಿಟೆನ್ಸ್. ಎಕ್ಸಿಸ್ಟಿಂಗ್ ಕ್ಲಾಸಿಂದ ನ್ಯೂ ಕ್ಲಾಸ್ನ ಫಾರ್ಮೇಷನ್ ಮಾಡೋದಕ್ಕೆ ನಾವೇನಪ್ಪ ಅಂದ್ರೆ ಇನ್ಹೆರಿಟೆನ್ಸ್ ಅಂತ ನಾವು ಕರಿತೀವಿ. ಆ್ಯಂಡ್ it allows adding additional features to the derived classes without modifying it. ಸೊ ಏನಪ್ಪ ಅಂತಂದ್ರೆ ನೀವು
ನ್ಯೂ ಕ್ಲಾಸ್ನ ಏನು ಕ್ರಿಯೇಟ್ ಮಾಡಿರ್ತೀವಿ ಅಥವಾ ನಿಮ್ಗೆ ಮತ್ತೆ ಬೇಕಾದ್ರೆ ಏನಪ್ಪ ಅಂದ್ರೆ ವಿ ಕ್ಯಾನ್ ಆ್ಯಡ್ ದ ಫ್ಯೂಚರ್ಸ್ ವಿದೌಟ್ ಮಾಡಿಫೈಯಿಂಗ್ ಇಟ್. ಅದ್ರಾಗ ಏನು ಚೇಂಜಸ್ ಮಾಡೋದು ಏನಪ್ಪ ಅಂದ್ರೆ ಅದ್ರಾಗ ಮತ್ತು ನಮಗೆ ಯಾವುದೂ ಫಂಕ್ಷನ್ ಬೇಕಾಗಿತ್ತು ಅಥವಾ ಡಾಟಾ ಬೇಕಾಗಿತ್ತು ಅನ್ನೋದ್ರಾಗ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ, ದ ಎಕ್ಸಿಸ್ಟಿಂಗ್ ಕ್ಲಾಸ್ ಈಸ್ ನೌನ್ ಆ್ಯಸ್ ಬೇಸ್ ಕ್ಲಾಸ್. ಆಲ್ರೆಡಿ ಏನು ಕ್ಲಾಸ್ ಇರ್ತೈತಿ ಫಸ್ಟ್ ಅದಕ್ಕೆ ಬೇಸ್ ಕ್ಲಾಸ್ ಇರ್ತೀವಿ. ದ ನ್ಯೂ ಕ್ಲಾಸ್ ಈಸ್ ನೌನ್ ಆ್ಯಸ್ ಡಿರೈವ್ಡ್ ಕ್ಲಾಸ್ ಅಂತ ನಾವು ಕರಿತೀವಿ. ಹೊಸ ಕ್ಲಾಸನ್ನು ನಾವು ಏನು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಅದಕ್ಕಿಂತ ಡಿರೈವ್ಡ್ ಕ್ಲಾಸ್ ಅಂತ ನಾವು ಕರಿತೀವಿ. ದ ಕಾನ್ಸೆಪ್ಟ್ ಆಫ್ ಇನ್ಹೆರಿಟೆನ್ಸ್ ಪ್ರೊವೈಡ್ಸ್ ದಿ ಐಡಿಯಾ ಆಫ್ ರೀಯೂಸಬಿಲಿಟಿ ಆಫ್ ಕೋಡ್. ಯೂಶ್ವಲಿ ನಾವು ಇನ್ಹೆರಿಟೆನ್ಸ್ನ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ರೀಯೂಸಬಿಲಿಟಿ ಆಫ್ ಕೋಡ್. ರೀಯೂಸಬಿಲಿಟಿ ಅಂತಂದ್ರೆ ಒಂದು ಸಲ ನೀವು ಅದನ್ನು ಕೋಡ್ ಬರೆದ್ರೆ ಅದನ್ನ ರಿಪೀಟ್ ಬಿಡುವಂಗೆ ಅವಶ್ಯಕತೆ ಇರೋಂಗಿಲ್ಲ. ಅದನ್ನೇನಪ್ಪ ಅಂದ್ರೆ ಇನ್ಹೆರಿಟೆನ್ಸ್ ಮುಖಾಂತರ ಏನಪ್ಪ ಅಂದ್ರೆ ಸೇಮ್ ಕೋಡ್ನ ನಂಬರ್ ಆಫ್ ಟೈಮ್ಸ್ ಏನಪ್ಪ ಅಂದ್ರೆ ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಒನ್ ಏನಪ್ಪ ಅಂತಂದ್ರಲ್ಲಿ ಓವರ್ಲೋಡಿಂಗ್ ಅಂತ ಐತಿ. ಓವರ್ಲೋಡಿಂಗ್ ಬಂದಿತ್ತಂದ್ರೆ ಓವರ್ಲೋಡಿಂಗ್ ಅಲೌಸ್ ಆಬ್ಜೆಕ್ಟ್ಸ್ ಟು ಹ್ಯಾವ್ ಡಿಫ್ರೆಂಟ್ ಮೀನಿಂಗ್ ಡಿಪೆಂಡಿಂಗ್ ಅಪಾನ್ ದ ಕಾಂಟೆಸ್ಟ್. ಸೊ ಆಬ್ಜೆಕ್ಟ್ ಏನಪ್ಪ ಅಂದ್ರೆ ಆಬ್ಜೆಕ್ಟ್ ಟು ಹ್ಯಾವ್ ಡಿಫ್ರೆಂಟ್ ಮೀನಿಂಗ್ಸ್ ಡಿಪೆಂಡಿಂಗ್ ಅಪಾನ್ ದ ಕಾಂಟೆಸ್ಟ್. ಡಿಫ್ರೆಂಟ್ ಒಂದೊಂದು ಸಲ ಏನಾಗ್ತಿತ್ತು ಅಂತಂದ್ರಲ್ಲಿ ನೆಕ್ಸ್ಟಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಗೊತ್ತಾಗ್ತೈತಿ. ನೆಕ್ಸ್ಟ್ ನೀವು ಟೂ ಟೈಪ್ಸ್ ಬರ್ತು, ಆಪ್ರೇಟರ್ ಓವರ್ಲೋಡಿಂಗ್ ಆ್ಯಂಡ್ ಫಂಕ್ಷನ್ ಓವರ್ಲೋಡಿಂಗ್ ಅಥವಾ ನೀವು ಹೆಂಗೆ ಅದು ಆಬ್ಜೆಕ್ಟ್ ಓವರ್ಲೋಡಿಂಗ್ ಅಂತಂದ್ರೆ ಕರೆಕ್ಟಾಗಿ ಗೊತ್ತಾಯ್ತದೆ. ಆಬ್ಜೆಕ್ಟ್ ಟು ಹ್ಯಾವ್ ಡಿಫ್ರೆಂಟ್ ಮೀನಿಂಗ್, ಆಬ್ಜೆಕ್ಟ್ಗೆ ಏನು ಬಂದರೆ ಡಿಫ್ರೆಂಟ್ ಮೀನಿಂಗ್ ಬರ್ತವೆ. ಯಾವಾಗ ಬರ್ತೈತಿ ಅಂತಂದ್ರೆ ಡಿಪೆಂಡ್ಸ್ ಅಪಾನ್ ದ ಕಾಂಟೆಸ್ಟ್ ಮಾತ್ರ ಮೀನಿಂಗ್ ಚೇಂಜ್ ಆಗೋದು ಹೋಗ್ತಿರ್ತಿ. ಅದಕ್ಕೆ ಏನಪ್ಪ ಅಂದ್ರೆ ಓವರ್ಲೋಡಿಂಗ್ ಅಂತ ನಾವು ಕರಿತೀವಿ. ಓವರ್ಲೋಡಿಂಗ್ಸ್ ಆರ್ ಟೂ ಟೈಪ್ಸ್, ಆಪ್ರೇಟರ್ ಓವರ್ಲೋಡಿಂಗ್ ಆ್ಯಂಡ್ ಫಂಕ್ಷನ್ ಓವರ್ಲೋಡಿಂಗ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಆಪ್ರೇಟರ್ ಓವರ್ಲೋಡಿಂಗ್ ಅಂತ ಬಂದರೆ ಇರ್ತಂದ್ರೆ when an existing operator operates on new data type. ಸೊ ಅಂದ್ರೆ ಎಕ್ಸಿಸ್ಟಿಂಗ್ ಆಪ್ರೇಟರ್ ಆಪ್ರೇಟ್ಸ್ ಆನ್ ನ್ಯೂ ಡಾಟಾ ಟೈಪ್ ಈಸ್ ಕಾಲ್ಡ್ ಆ್ಯಸ್ ಆಪ್ರೇಟರ್ ಓವರ್ಲೋಡಿಂಗ್ ಅಂತ ನಾವು ಕರಿತೀವಿ. ಸೊ ಅದಕ್ಕೆ ಎಕ್ಸಾಂಪಲ್ ಬೇಕಾಗಿತ್ತು ಅಂದ್ರೆ ನೆಕ್ಸ್ಟ್ ಇಲ್ಲಿ ಪಾಲಿಮಾರ್ಫಿಸಮ್ದಾಗ ಇಲ್ಲಿ ಎಕ್ಸಾಂಪಲ್ ಐತಿ. ಬೋತ್ ಯೂಶ್ವಲಿ ಏನಪ್ಪ ಅಂದ್ರೆ ಪಾಲಿಮಾರ್ಫಿಸಮ್ ಮತ್ತು ಇದಕ್ಕೆ ಏನಪ್ಪ ಎಕ್ಸಾಂಪಲ್ಸ್ ಸೇಮ್ ಇರ್ತಾವೆ. ಅಲ್ಲಿ ನೀವು ನೋಡ್ತಿರೋದು ಹೆಂಗೆ ಅಂದರೆ ಆಪ್ರೇಟರ್ ಓವರ್ಲೋಡಿಂಗ್ ಹೆಂಗೆ ಆಗ್ತೈತಿ ಅಂತಂದ್ರೆ ವೆನ್ ಎಕ್ಸಿಸ್ಟಿಂಗ್ ಆಪ್ರೇಟರ್ ಆಪ್ರೇಟ್ಸ್ ಆನ್ ನ್ಯೂ ಡಾಟಾ ಟೈಪ್. ಎಕ್ಸಿಸ್ಟಿಂಗ್ ಆಪ್ರೇಟರ್ ಇದ್ದದ ನ್ಯೂ ಡಾಟಾ ಟೈಪ್ ಮೇಲೆ ವರ್ಕ್ ಆಗ್ತಿತ್ತು ಅಂದ್ರೆ ಅದಕ್ಕೆ ಆಪ್ರೇಟರ್ ಓವರ್ಲೋಡಿಂಗ್ ಅಂತ ನಾವು ಕರಿತೀವಿ. ಸೆಕೆಂಡ್ ಒನ್ ಫಂಕ್ಷನ್ ಓವರ್ಲೋಡಿಂಗ್ ಅಂತ ಐತಿ. ಫಂಕ್ಷನ್ ಓವರ್ಲೋಡಿಂಗ್ ಮೀನ್ಸ್ ಟೂ ಆರ್ ಮೋರ್ ಫಂಕ್ಷನ್ಸ್ ಹ್ಯಾವ್ ಸೇಮ್ ನೇಮ್. ಟೂ ಆರ್ ಮೋರ್ ಫಂಕ್ಷನ್ಸ್ ಹ್ಯಾವ್ ದಿ ಸೇಮ್ ನೇಮ್ ಬಟ್ ಡಿಫರ್ ಇನ್ ದಿ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ಟೈಪ್ ಆಫ್ ದ ಆರ್ಗ್ಯುಮೆಂಟ್ಸ್ ಈಸ್ ಕಾಲ್ಡ್ ಆ್ಯಸ್ ಫಂಕ್ಷನ್ ಓವರ್ಲೋಡಿಂಗ್. ಸೊ ಏನಂತಂದ್ರೆ ಫಂಕ್ಷನ್ದು ನೇಮ್ ಸೇಮ್ ಇರ್ತು ಬಟ್ ಚೇಂಜ್ ಎಲ್ಲಿ ಇರ್ತೈತಿ ಅಂತಂದ್ರೆ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಅಂದ್ರೆ ಬ್ರಕೆಟ್ದಾಗ ನಾವು ಏನು ಬರ್ದಿರ್ತಲ್ಲ ಇಂಟ್ ಎ ಇಂಟ್ ಬಿ ಅಂತ ಹಿಂಗೇನು ಬರ್ತಲ್ಲ ಆರ್ಗ್ಯುಮೆಂಟ್ಸ್ ಅಂತ ಕರಿತೀವಿ ನಾವು. ಟೈಪ್ ಆಫ್ ದ ಆರ್ಗ್ಯುಮೆಂಟ್ಸ್ ಅಂತಂದ್ರೆ ಏನು, ಯಾವ ಡಾಟಾ ಟೈಪ್ ಐತಿ ಅಂತ ನಂಗೆ ಇಂಟ್, ಫ್ಲೋಟ್, ಕ್ಯಾರ್ ಹಿಂಗೆ ನಾವೇನಂತಂದ್ರೆ ಕನ್ಸಿಡರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬಂದ್ರಿ ಅಂತಂದ್ರೆ ಪಾಲಿಮಾರ್ಫಿಸಮ್ ಅಂತ ಐತಿ. ಪಾಲಿಮಾರ್ಫಿಸಮ್ ಅಂತ ಬಂದ್ರಿ ಅಂತಂದ್ರೆ ಜಸ್ಟ್ ಏನಂತಂದ್ರೆ ದ ಎಬಿಲಿಟಿ ಆಫ್ ಆ್ಯನ್ ಆಪ್ರೇಟರ್ ಆ್ಯಂಡ್ ಫಂಕ್ಷನ್ಸ್ ಟು ಟೇಕ್ ಮಲ್ಟಿಪಲ್ ಫಾರ್ಮ್ ಈಸ್ ನೌನ್ ಆ್ಯಸ್ ಪಾಲಿಮಾರ್ಫಿಸಮ್. ಅಂದ್ರೆ ಒಂದು ಆಪ್ರೇಟರ್ ಅಥವಾ ಫಂಕ್ಷನ್ ಏನಂತಂದ್ರೆ ಮಲ್ಟಿಪಲ್ ಫಾರ್ಮ್ದಾಗ ತಗೋತಿದ್ದು ಅಂತಂದ್ರೆ ಅದಕ್ಕಿಂತ ಪಾಲಿಮಾರ್ಫಿಸಮ್ ಅಂತ ನಾವು ಕರಿತೀವಿ. ಕನ್ಸಿಡರ್ ದಿ ಎಕ್ಸಾಂಪಲ್. ಸೊ ಅಲ್ಲಿ ಆಪ್ರೇಟರ್ ಓವರ್ಲೋಡಿಂಗ್ ಹೆಂಗೆ ಆಗ್ತಿತ್ತು ಅನ್ನೋದು ಇಲ್ಲೇ ಅದಕ್ಕೆ ಎಕ್ಸಾಂಪಲ್ಸ್ ಇಲ್ಲ ಐತೆ ಕರೆಕ್ಟಾಗಿ ನೋಡಿರಿ. ಇನ್ ಎಡಿಷನ್ ಆಫ್ ಟೂ ನಂಬರ್ಸ್ ದ ರಿಸಲ್ಟ್ ಈಸ್ ದಿ ಸಮ್ ಆಫ್ ಟೂ ನಂಬರ್. ನೀವು ಎರಡು ನಂಬರ್ನ ಸಮ್ ಮಾಡಿರ್ತಂದ್ರೆ ದಟ್ ಈಸ್ ದ ರಿಸಲ್ಟ್ ಆಫ್ ಸಮ್ ಆಫ್ ಟೂ ನಂಬರ್ಸ್ ಅಂತ ನಾವು ಕೇಳ್ತೀವಿ. ಸೊ ಅಲ್ಲಿ ಯಾವ ಆಪ್ರೇಟರ್ ಯೂಸ್ ಮಾಡ್ತೀವಿ, ಪ್ಲಸ್ ಅಥವಾ ಆಪ್ರೇಟರ್ ಯೂಸ್ ಮಾಡಿರ್ತೀವಿ. ಸಿಮಿಲರ್ಲಿ ದ ಎಡಿಷನ್ ಆಫ್ ಟೂ ಸ್ಟ್ರಿಂಗ್ಸ್ ದ ಆಪ್ರೇಷನ್ ಈಸ್ ಸ್ಟ್ರಿಂಗ್ ಕಾನ್ಕ್ಯಾಟಿನೇಷನ್ ಅಂತ ನಾವು ಕರಿತೀವಿ. ಸ್ಟ್ರಿಂಗ್ ಕಾನ್ಕ್ಯಾಟಿನೇಷನ್ ಅಂತ ನಾವು ಕರಿತೀವಿ. ಸೊ ಏನು ಬಂದ್ರೆ ಆಪ್ರೇಟರ್ ಸೇಮ್ ಇರ್ತೈತಿ ಬಟ್ ಏನಪ್ಪ ಅಂತಂದ್ರಲ್ಲಿ ಬಿಹೇವಿಯರ್ಸ್ ಏನಂತಂದ್ರೆ ಚೇಂಜ್ ಆಗಿರ್ತಾವೆ ಅಂತ ನಾವು. ನೆಕ್ಸ್ಟ್ ಬಂದ್ರಿ ಅಂತ ನೋಡ್ರಿ, ವೆನ್ ಆ್ಯನ್ ಆಪ್ರೇಟರ್ ಬಿಹೇವ್ಸ್ ಡಿಫ್ರೆಂಟ್ಲಿ ಬೇಸ್ಡ್ ಆನ್ ದಿ ಆಪರೆಂಡ್. ಅಲ್ಲೇನಪ್ಪ ಅಂದ್ರೆ ಆಪ್ರೇಟರ್ ಇದ್ದದ ಬಿಹೇವ್ ಚೇಂಜ್ ಮಾಡ್ತಿತ್ತು ಬೇಸ್ಡ್ ಆನ್ ದ ಆಪರೆಂಡ್ ಹೆಂಗೆ ಇರ್ತಿತ್ತು ಅದ್ರ ಪ್ರಕಾರ ಏನಂತಂದ್ರೆ ಬಿಹೇವ್ ಚೇಂಜ್ ಮಾಡೋಕತ್ತಿತ್ತು ಅಂದ್ರೆ ಅದಕ್ಕೆ ಆಪರೇಟರ್ ಓವರ್ಲೋಡಿಂಗ್ ಅಂತ ನಾವು ಕರಿತೀವಿ. ಸೊ ಸಿಮಿಲರ್ಲಿ ಏನಂದ್ರೆ ಇಲ್ಲಿ ನೆಕ್ಸ್ಟ್ ನೋಡ್ರಿ, ವ್ಯಾನ್ ಸಮ್ ಫಂಕ್ಷನ್ ಈಸ್ ಯೂಸ್ಡ್ ಫಾರ್ ಮಲ್ಟಿಪಲ್ ಟಾಸ್ಕ್ ಇನ್ ದ ಸಮ್ ಪ್ರೋಗ್ರಾಮ್ ಬೈ ಚೇಂಜಿಂಗ್ ದಿ ಆರ್ಗ್ಯುಮೆಂಟ್ ಟೈಪ್ ಆ್ಯಂಡ್ ನಂಬರ್ ಇಟ್ ಈಸ್ ನೌನ್ ಆ್ಯಸ್ ಫಂಕ್ಷನ್ ಓವರ್ಲೋಡಿಂಗ್ ಅಂತ ನಾವು ಕರಿತೀವಿ. ಸೊ ಇದನ್ನು ಬರ್ದಲ್ಲಿ ನಡೀತಿ. ಇದಕ್ಕಿಂತ ಸಿಂಪಲ್ ಏನಪ್ಪ ಅಂದ್ರೆ ಆಲ್ರೆಡಿ ಫಂಕ್ಷನ್ ಓವರ್ಲೋಡಿಂಗ್ ಅಂತ ಮೇಲೆ ಐತಲ್ಲಿ ನೋಡಿದ್ರಿ ನೀವು. ಫಂಕ್ಷನ್ ಓವರ್ಲೋಡಿಂಗ್ ಮೀನ್ಸ್ ಟೂ ಆರ್ ಮೋರ್ ಫಂಕ್ಷನ್ಸ್ ಹ್ಯಾವಿಂಗ್ ದ ಸೇಮ್ ನೇಮ್ ಬಟ್ ಡಿಫರ್ ಇನ್ ದ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ type of the arguments. This is the simple one. You have to write of this one. That is enough.
ಸೊ ನೆಕ್ಸ್ಟ್ ಒಂದು ಬಂದಿರ್ತಂದ್ರೆ ಡೈನಾಮಿಕ್ ಬೈಂಡಿಂಗ್ ಅಂತ ಐತಲ್ಲಿ. ಡೈನಾಮಿಕ್ ಬೈಂಡಿಂಗ್, ದ ಬೈಂಡಿಂಗ್ ಫಸ್ಟ್ ನೋಡತ್ರ ಏನಂತಾರೆ ಬೈಂಡಿಂಗ್ ಅಂತ ನಾವು ತಗೋತೀವಿ. ಬೈಂಡಿಂಗ್ ಈಸ್ ದ ಪ್ರೊಸೆಸ್ ಆಫ್ ಕನೆಕ್ಟಿಂಗ್ ದ ಒನ್ ಪ್ರೋಗ್ರಾಮ್ ಟು ಅನದರ್ ಪ್ರೋಗ್ರಾಮ್. ಬೈಂಡಿಂಗ್, ಬೈಂಡ್ ಅಂತಂದ್ರೆ ಲಿಂಕ್ ಮಾಡೋದು ಕಂಬೈನ್ ಮಾಡೋದು ನಾವು ಕೇಳ್ತೀವಿ. ಇಲ್ಲೇಂತಾರೆ ಬೈಂಡಿಂಗ್ ಇಸ್ ದ ಪ್ರೊಸೆಸ್ ಆಫ್ ಕನೆಕ್ಟಿಂಗ್ ಒನ್ ಪ್ರೋಗ್ರಾಮ್ ಟು ಅನದರ್ ಪ್ರೋಗ್ರಾಮ್, ಅದಕ್ಕಿಂತ ಬೈಂಡಿಂಗ್ ಅಂತ ಕೇಳ್ತೀವಿ. ಬಟ್ ಡೈನಾಮಿಕ್ ಬೈಂಡಿಂಗ್ ಮೀನ್ಸ್ ಕೋಡ್ ಅಸೋಸಿಯೇಟೆಡ್ ವಿತ್ ದ ಪ್ರೊಸೀಜರ್ ಕಾಲ್ ಈಸ್ ನೌನ್ ಓನ್ಲಿ ಅಟ್ ದ ಟೈಮ್ ಆಫ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ಸೊ ಅಲ್ಲಿ ಏನಪ್ಪ ಅಂತಂದ್ರೆ ಒಂದು ಫಂಕ್ಷನ್ಗೆ ನೀವು ಯೂಶ್ವಲಿ ಫಂಕ್ಷನ್ ಅಂತ ಗೊತ್ತಿರಬೇಕು. ಅಂದರೆ ಏನಪ್ಪ ಅಂದರೆ ಇದು ಅರ್ಥ ಆಗ್ತೈತಿ, ಇಲ್ಲಾಂದ್ರೆ ತಿಳಿಯಂಗಿಲ್ಲ. ಫಂಕ್ಷನ್ ಅಂದರೆ ಏನಾಗ್ತದೆ, ಫಂಕ್ಷನ್ ಅಸೋಸಿಯೇಟೆಡ್ ಕೋಡ್ ಅಂತಂದ್ರೆ ಏನೋ ಫಂಕ್ಷನ್ ಬರ್ತಿರ್ತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಅದ್ರ ಕೆಳಗೆ ಕೋಡ್ ಬರ್ದಿರ್ತೀರಿ. ಸೊ ಆ ಫಂಕ್ಷನ್ಗೆ ಆ ಕೋಡ್ ಹತ್ರನೂ ಇದೆ ಓದ್ ಯಾವಾಗ ಗೊತ್ತಾಗ್ತೈತಿ ಅಂದ್ರೆ ವೆನ್ ಇಟ್ ಈಸ್ ಕಾಲ್ಡ್. ದಿಸ್ ಈಸ್ ಕಾಲ್ಡ್ ಡೈನಾಮಿಕ್ ಬೈಂಡಿಂಗ್ ಅಂತ ನಾವು ಕೇಳ್ತೀವಿ. ಆ ಫಂಕ್ಷನ್ ನೀವು ಕಾಲ್ ಮಾಡಿದಾಗ ಏನಪ್ಪ ಅಂದ್ರೆ ಅದಕ್ಕೆ ಗೊತ್ತಾಗ್ತೀವಿ ಎಲ್ಲ ಫಂಕ್ಷನ್ ಈ ಕೆಳಗಿನ ಕೋಡ್ಸ್ ಏನಪ್ಪ ಅಂದ್ರೆ ನನ್ನೂ ಅದು ಓದೋದಕ್ಕೆ ಗುರ್ತಾಗ್ತೈತಿ. ದಿಸ್ ಈಸ್ ವಾಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿ ಡೈನಾಮಿಕ್ ಬೈಂಡಿಂಗ್. ಸೊ ಲಾಸ್ಟ್ ಒನ್ ಈಸ್ ಮೆಸೇಜ್ ಪಾಸಿಂಗ್. ಸೊ ಮೆಸೇಜ್ ಪಾಸಿಂಗ್ ಅಂತ ಬಂದ್ರೆ ಅಲ್ಲಿ ಸಿಂಪಲ್ ನೋಡಿ, ಭಾಳ ಇದಿಲ್ಲ, ಜಸ್ಟ್ ನೋಡಿರಿ. ಇನ್ ಊಪ್ಸ್ ಒ ಪಿ ಅಂತಂದ್ರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ನಂಗೆ. ಇನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಪ್ರೊಸೆಸಿಂಗ್ ಈಸ್ ಡನ್ ಬೈ ಸೆಂಡಿಂಗ್ ದ ಮೆಸೇಜ್ ಟು ದ ಆಬ್ಜೆಕ್ಟ್. ಪ್ರೊಸೆಸಿಂಗ್ ಅಂತಂದ್ರೆ ಹೆಂಗೆ ಎಕ್ಸಿಕ್ಯೂಟ್ ಆಗ್ತದೆ ಒಂದು ಫಂಕ್ಷನ್ ಮತ್ತೊಂದು ಒಂದು ಫಂಕ್ಷನ್ ಹೆಂಗೆ ಕಾಲ್ ಆಗ್ತದೆ ಸೆಂಡಿಂಗ್ ದ ಮೆಸೇಜ್ ಟು ದ ಆಬ್ಜೆಕ್ಟ್. ಅದಕ್ಕೆ ಏನಪ್ಪ ಅಂದ್ರೆ ದ ಆಬ್ಜೆಕ್ಟ್ ಏನು ಮಾಡ್ತದೆ ಅಂದ್ರೆ ದಟ್ ಕ್ಯಾನ್ ಕಾಲ್ಸ್ ದಿ ಫಂಕ್ಷನ್ ಅಂತ ತಂದಂಗೆ. ಸೊ ಇಲ್ಲಿ ಜಸ್ಟ್ ನೋಡ್ರಿ ಅದರ ನೆಕ್ಸ್ಟ್ ಪಾಯಿಂಟ್ ಏನಿತ್ತಂದ್ರೆ ಎ ಮೆಸೇಜ್ ಟು ಆ್ಯನ್ ಆಬ್ಜೆಕ್ಟ್ ಈಸ್ ಅಂದ್ರೆ ಮೆಸೇಜ್ ಟು ಆ್ಯನ್ ಆಬ್ಜೆಕ್ಟ್ ಈಸ್ a request for execution of procedure. ನಾವು ಆಬ್ಜೆಕ್ಟ್ಗೆ ಮೆಸೇಜ್ ಕಳಿಸಿದೇವತ್ತಂದ್ರೆ ಇಟ್ ಮೀನ್ಸ್ ಏನಪ್ಪ ಅಂತ ದಟ್ ಈಸ್ ದ ರಿಕ್ವೆಸ್ಟ್ ಫಾರ್ ಎಕ್ಸಿಕ್ಯೂಟಿಂಗ್ ದ ಫಂಕ್ಷನ್ ಆರ್ ಪ್ರೊಸೀಜರ್ ಅಂತ ನಾವು ಕರಿತೀವಿ. ಮೆಸೇಜ್ ಪಾಸಿಂಗ್ ಇನ್ ವ್ಯಾಲ್ಯೂ ಸ್ಪೆಸಿಫೈಯಿಂಗ್ ದ ನೇಮ್ ಆಫ್ ದ ಆಬ್ಜೆಕ್ಟ್, ನೇಮ್ ಆಫ್ ದ ಫಂಕ್ಷನ್ ಆ್ಯಂಡ್ ಇನ್ಫಾರ್ಮೇಷನ್ ಟು ಬಿ ಸೆಂಟ್. ಅಲ್ಲಿ ಮೆಸೇಜ್ ಪಾಸಿಂಗ್ ಹೆಂಗೆ ಆಗ್ತೈತಿ ಅಂದ್ರೆ ಅದು ಏನೇನು ಸ್ಪೆಸಿಫೈ ಮಾಡ್ತೈತಿ ಅಥವಾ ಏನೇನು ಚೆಕ್ ಮಾಡ್ತೈತಿ ಅಂದ್ರೆ ನೇಮ್ ಆಫ್ ದ ಆಬ್ಜೆಕ್ಟ್, ನೇಮ್ ಆಫ್ ದ ಫಂಕ್ಷನ್ ಆ್ಯಂಡ್ ಇನ್ಫಾರ್ಮೇಷನ್ ಟು ಬಿ ಸೆಂಟ್. ಈ ಬೇಸ್ಡ್ ಆನ್ ದಿಸ್ ಏನಪ್ಪ ಅಂದ್ರೆ ಅದು ಮೆಸೇಜಸ್ ಏನಪ್ಪ ಫಾಸ್ಟ್ ಮಾಡ್ತಿರ್ತೈತಿ. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸ್ ಅಬೌಟ್ ದಿ ಅಡ್ವಾಂಟೇಜಸ್ ಆಫ್ oops, disadvantages of oops and applications of oops. Thank you.